ದಿವ್ಯ ಔಷಧ ಅಂತ. ಆ ಮೂಲಕ ಕಲ್ತ್ಕೊಂಡಿರೋರು ಯಾರು ಬೇಕಾದ್ರೂ ಇದನ್ನ ಹೀಲ್ ಮಾಡ್ಬೋದು. ಗಾದೆ ಮಾತೆ ಇದೆ, ಮನೋರೋಗಕ್ಕೆ ಮದ್ದಿಲ್ಲ ಅಂತ. ಅದು ಮೆಡಿಕಲ್ ಅಲ್ಲಿ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗ್ ಮಾಡ್ತಾರೆ. ಇದು ದೇಹ, ಇದು ಸ್ಥೂಲ ಶರೀರ ಅಂತಾರೆ. ಇದ್ರ ಹೊರಗಡೆ ಹೊರಮೈ, ಅದಕ್ಕೆ ಔರಾ ಅಂತ ಕರೀತಾರೆ ಸ್ಪಿರಿಚುವಲ್ ಅಲ್ಲಿ. ನನಗೆ ದೆವ್ವ ಕಾಣ್ತಾ ಇದೆ, ದೆವ್ವ ಇಲ್ಲ ಅಲ್ಲಿ, ಬಟ್ ದೆವ್ವ ಕಾಣ್ತಾ ಇದೆ ಅಂತಾರೆ ಕೆಲವ್ರಿಗೆ. ಗುರುಗಳೇ, ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಈ ಮನೋರೋಗದ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಅಂದ್ರೆ ಈ ಮನೋರೋಗ ಹೇಗೆ ಶುರುವಾಗುತ್ತೆ ಇದು? ಅಂದ್ರೆ ಕೆಲವೊಂದು ನಮ್ಮ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ಕುರಿತಾ ಇರುತ್ತೆ. ಸೊ ಅದಕ್ಕೆ ಉತ್ತರನೇ ಸಿಗೋದಿಲ್ಲ. ಸೊ ಆ ಪದೇ ಆ ಪ್ರಶ್ನೆ ಕಾಡ್ತಾ ಇರುತ್ತೆ. ಉತ್ತರ ಸಿಗ್ದಿರಾ ಬಹಳ ತಡ್ಕಾಡ್ಬಿಡ್ತೀವಿ. ಸೊ ಆತರ ಅದು ಮನೋರೋಗ ಅಂತ ಕರೆಸ್ಕೊಳ್ಳುತ್ತಾ? ಸೊ ಮನಸ್ಸಿಗೆ ಸಂಬಂಧಪಟ್ಟಿರೋದಾ ಇದು ಮನೋರೋಗ ಅಂದ್ರೆ? ಇದಕ್ಕೆ ಮದ್ದಿದೆಯಾ? ಖಂಡಿತವಾಗಿ. ಹೇಗೆ ನಿಯಂತ್ರಿಸ್ಕೊಳ್ಬೇಕು ಇದನ್ನ? ಗಾದೆ ಮಾತೆ ಇದೆ, ಮನೋರೋಗಕ್ಕೆ ಮದ್ದಿಲ್ಲ ಅಂತ. ಹೌದು. ಅದು ಮೆಡಿಕಲ್ ಅಲ್ಲಿ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗ್ ಮಾಡ್ತಾರೆ. ಕೆಲವೊಂದು ಟ್ರೀಟ್ಮೆಂಟ್ಗಳಿದೆ, ಅದರ ಪ್ರಕಾರ ಮಾಡ್ತಾರೆ. ಅದೊಂದು ಲಿಮಿಟ್. ಮೆಡಿಕಲ್ ಅನ್ನೋದು ನಿಜವಾಗ್ಲೂ ಒಂದು ಲಿಮಿಟ್. ಮನೋರೋಗದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಮನುಷ್ಯನ ದೇಹದ ಬಗ್ಗೆ ತಿಳ್ಕೊಳ್ಳೋಣ. ಮನುಷ್ಯನ ದೇಹ 6 ಸ್ತರಗಳಲ್ಲಿ ಮನುಷ್ಯ ಅಂತ ಕರೀತಾರೆ. ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಇದೆಲ್ಲವೂ ಸೇರಿ ಒಬ್ಬ ಮನುಷ್ಯನ ಐಡೆಂಟಿಫೈ ಮಾಡದೆ ಈ 6 ಸ್ತರಗಳು ಇರ್ತಾನೆ. ಅದಕ್ಕೋಸ್ಕರ ಅವನನ್ನ ಮನುಷ್ಯ ಅಂತ ಕರೀತಾರೆ. ಇದು ದೇಹ, ಇದು ಸ್ಥೂಲ ಶರೀರ ಅಂತಾರೆ. ಇದ್ರ ಹೊರಗಡೆ ಹೊರಮೈ, ಅದಕ್ಕೆ ಔರಾ ಅಂತ ಕರೀತಾರೆ ಸ್ಪಿರಿಚುವಲ್ ಅಲ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎನರ್ಜೆಟಿಕ್ ಫೀಲ್ಡ್ ಅಂತ ಕೂಡ ಕರಿಬಹುದು. ಈಗ ಹೆಂಗೆ ಭೂಮಿಗೆ ಒಂದು ಗ್ರಾವಿಟೇಷನ್ ಫೋರ್ಸ್ ಇದೆ, ಒಂದಷ್ಟು ಕಿಲೋಮೀಟರ್ ಅದ್ರ ಮೇಲ್ಗಡೆ ಹೋದ್ಮೇಲೆ ಬಾಲ್ ವಾಪಸ್ ಬರಲ್ಲ, ಅದಲ್ಲೇ ತೇಲಾಡ್ತಾ ಇರ್ತದೆ. ಆ ಕೆಳಗ್ ಬಿತ್ತು ಅಂದ್ರೆ ಆ ಫೋರ್ಸ್ ಒಂದು ಇದೆಯಲ್ಲ, ಅದೇ ಔರಾ. ಭೂಮಿಗೆ ಒಂದು ಔರಾ ಇದೆ, ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎನರ್ಜೆಟಿಕ್ ಫೀಲ್ಡ್ ಈ ತರ ಏನೋ ಒಂದು ಕರ್ಕೊಳ್ಬಹುದು. ಅದನ್ನ ಸ್ಪಿರಿಚುವಲ್ ಅಲ್ಲಿ ಔರಾ ಪ್ರಭಾವಳಿ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಪ್ರಭಾವಳಿಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ಶಾರೀರಿಕವಾಗಿ ಬಿಂಬಿಸ್ತಾ ಇರ್ತದೆ. ಇದು ಮೆಡಿಕಲ್ ಅಲ್ಲಿ ಸಿಗೋದಿಲ್ಲ. ಉದಾಹರಣೆಗೆ ಹೆಣ್ಣು ಮಕ್ಕಳಿಗೆ ಕುತ್ತಿಗೆ ನೋವು, ಸೊಂಟ ನೋವು, ಭುಜ ನೋವು, ಮಂಡಿ ನೋವು ಅಂತ ಬರ್ತದೆ. ಡಾಕ್ಟರ್ ಹತ್ರ ಹೋಗ್ತಾರೆ, ಮಾತ್ರೆ ಬರ್ಕೊಡ್ತಾರೆ, ಆಯಿಂಟ್ಮೆಂಟ್ ಕೊಡ್ತಾರೆ, ನುಂಗ್ತಾರೆ. 1 ವಾರ ಆದ್ಮೇಲೆ ಸರೋಗುತ್ತೆ, ತಿರ್ಗಾ ನೋವು ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಹೋದ್ರೆ ಅವ್ರು ಎಕ್ಸ್ರೇ, ಸ್ಕ್ಯಾನಿಂಗು ಎಲ್ಲ ಮಾಡಿಸ್ಕೊಡ್ತಾರೆ. ಎಲ್ಲದರಲ್ಲೂ ನ್ಯೂಟ್ರಲ್ ಇದೆ. ಡಾಕ್ಟರ್ದು ಪ್ಲಸ್ ಇರಬೇಕು, ಮೈನಸ್ ಇರ್ಬೇಕು, ಅವಾಗ ಮಾತ್ರ ಟ್ರೀಟ್ಮೆಂಟ್ ಕೊಡೋದು. ನ್ಯೂಟ್ರಲ್ ಇದ್ರೆ ಏನು ಮಾಡಲ್ಲ. ಪಾಪ ಈಗ ಡಾಕ್ಟರ್ ಕೂಡ ಒಳ್ಳೆಯವರಾಗ್ಬಿಟ್ಟವ್ರು, ಮೆಡಿಟೇಷನ್ ಮಾಡು, ವಾಕಿಂಗ್ ಮಾಡು ಅಂತ ಹೇಳ್ಕೊಡ್ತಾರೆ. ಇಲ್ಲ, ಒಬ್ರು ಡಾಕ್ಟರ್ ಇದ್ರ ಪರಿಚಯ ಇರೋರು, ಅವ್ರೆಲ್ಲರಿಗೂ ಭಜನೆ ಮಾಡಿ ಇರ್ತಾರೆ. ಡಾಕ್ಟರ್ ಭಜನೆ ಮಾಡಿ ಅಂತಾರೆ. ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಮಾತಾಡ್ಸಕ್ಕೆ. ಭಜನೆಗೆ ಹೋಗಿ, ಕೀರ್ತನೆಗೆ ಹೋಗಿ, ನೀವು ನಿಸರ್ಗದಲ್ಲಿರಿ ಅಂತ ನಮ್ಮ ಶಿಷ್ಯ ಅವರು ಹಂಗ ಎಲ್ರಿಗೂ ಹೇಳ್ಕೊಡ್ತಾರೆ, ಖುಷಿ ಆಗುತ್ತೆ. ಬಟ್ ನಿಜವಾಗ್ಲೂ ಇದನ್ನ ಡಾಕ್ಟರ್ ಮೆಡಿಕಲ್ ಅಲ್ಲಿರುವಂತ ಯಾವುದೇ ಎಕ್ವಿಪ್ಮೆಂಟ್ಸ್ಗಳು ಈ ಒಂದು ನೋವನ್ನ ವಾಸಿ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಕಂಡುಹಿಡಿಯೋದಿಲ್ಲ. ಅದು ವಾಸಿ ಮಾಡಕ್ ಸಾಧ್ಯ ಇಲ್ಲ. ಇದೆಲ್ಲ ಸೈಕಿ ಪೇನ್ ಅಂತ ಕರೀತಾರೆ, ಅಂದ್ರೆ ಸೈಕೋಸೊಮೆಟಿಕ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಇದನ್ನ ಯಾರು ಆಧ್ಯಾತ್ಮಿಕದಲ್ಲಿ ಕೆಲವೊಂದು ಸೂಕ್ಷ್ಮ ವಿದ್ಯೆಗಳು ಅಂತ ಇರ್ತವೆ, ಬ್ರಹ್ಮವಿದ್ಯೆ, ಋಷಿವಿದ್ಯೆ ಅಂತ ಇರ್ತವೆ. ಇದನ್ನ ಕಲ್ತಿರೋರು ಇದನ್ನ ವಾಸಿ ಮಾಡ್ಬೋದೇ ಹೊರತು ಹೀಲಿಂಗ್ ಮೂಲಕ. ಕೆಲವೊಬ್ರು ಈ ತರ ಸೈಕಿ ಪೇನ್ಗಳನ್ನು ವಾಸಿ ಮಾಡೋದಕ್ಕೆ ಹಿಪ್ನೋಥೆರಪಿ ಯೂಸ್ ಮಾಡ್ತಾರೆ, ರೇಖಿ ಯೂಸ್ ಮಾಡ್ತಾರೆ, ಹೀಲಿಂಗ್ ಅಂತಾರೆ. ಅಂದ್ರೆ ಏಂಜಲ್ ಹೀಲಿಂಗ್, ಡಿವೈನ್ ಹೀಲಿಂಗ್ ಅಂತ ಹಲವಾರು ಇದಾವೆ. ಅದಕ್ಕೆ ದೈವ ಔಷಧ ಅಂತ ಕರೀತಾರೆ, ಅದಕ್ಕೆ ದಿವ್ಯ ಔಷಧ ಅಂತ. ಆ ಮೂಲಕ ಕಲ್ತ್ಕೊಂಡಿರೋರು ಯಾರು ಬೇಕಾದ್ರೂ ಇದನ್ನ ಹೀಲ್ ಮಾಡ್ಬೋದು. ಅದು ಸೈಕಿ ಪೇನ್ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿರೋ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡಿದ್ರೆ ಶಾರೀರಿಕವಾಗಿ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಬರ್ತದೆ. ಇದು ಒಂದು. ಅಂದ್ರೆ ಈ 6 ಸ್ತರದಲ್ಲಿ ಮನುಷ್ಯ ಅಂತ ಕರೀತಾನೆ. ಈಗ ಮನಸ್ಸಿಗೆ ಬರೋಣ. ಮನೋರೋಗ ಅಂದ್ರೆ ಏನು ಅಂದ್ರೆ ಇಲ್ದೇ ಇರೋದನ್ನ ಕಲ್ಪಿಸ್ಕೊಳ್ಳೋದು. ನನಗೆ ದೆವ್ವ ಕಾಣ್ತಾ ಇದೆ, ದೆವ್ವ ಇಲ್ಲ ಅಲ್ಲಿ, ಬಟ್ ದೆವ್ವ ಕಾಣ್ತಾ ಇದೆ ಅಂತಾರೆ. ಕೆಲವ್ರಿಗೆ ಭಕ್ತಿ ಹೆಚ್ಚಾದ್ರೆ ದೇವ್ರು ಕಾಣಿಸುತ್ತೆ, ಕೆಲವ್ರಿಗೆ ದೆವ್ವ ಕಾಣಿಸುತ್ತೆ. ಇದನ್ನ ಮೆಡಿಕಲ್ ಅಲ್ಲಿ ಹ್ಯಾಲೋಸಿನೇಷನ್ ಅಂತ ಕರೀತಾರೆ. ಅಂದ್ರೆ ಒಂಥರ ಭ್ರಮೆ ಹುಟ್ಟಿಸೋದು, ಅಲ್ಲಿ ಏನು ಇಲ್ದೇ ಇರೋದನ್ನ ಕಲ್ಪಿಸ್ಕೊಂಡು ಇದೆ ಅಂತ ತಿಳ್ಕೊಳ್ಳೋದು. ಹೆದರಿಕೆ ಮತ್ತೆ ಭಯ, ಇದೆರಡಕ್ಕೂ ವ್ಯತ್ಯಾಸ ತಿಳಿಸ್ಬಿಡ್ತೀನಿ. ಮನೋರೋಗಕ್ಕೆ ಮೂಲವಾಗಿ ಅದು ತಿಳ್ಕೊಂಡ್ರೆ ಈಸಿ. ಈಗ ನಾವು ಈ ರೂಮಲ್ಲಿ ಇದ್ರಿ, ಸಡನ್ ಆಗಿ ಒಂದು ಹುಲಿ ಬಂದ್ಬಿಡ್ತು, ನಾವೆಲ್ಲರೂ ಭಯ ಪಟ್ಟೆ ಬಿಡ್ತೀರಿ. ನಾನು ಕೂಡ ಭಯ ಪಡ್ತೀನಿ.
ಇದು ಸಹಜವಾದಂತ ಭಯ, ಇದನ್ನ ಪಡ್ಲೇಬೇಕು, ಅವಾಗ್ಲೇ ಮನುಷ್ಯ ಅಂತ ಹೇಳೋದು. ಹೆದರಿಕೆ ಅಂದ್ರೆ ಹುಲಿನೇ ಬಂದಿಲ್ಲ, ಹುಲಿ ಬಂದ್ಬಿಡ್ತು ಅಂತ ಹೆದರ್ಕೊಳ್ಳೋದು, ಇದು ಭಯ ಅಲ್ಲ, ಹೆದರಿಕೆ. ಯಾರೋ ಇದಾರೆ ಅಲ್ಲಿ, ಈ ರೂಮಲ್ಲಿ ಯಾರೋ ಇಲ್ಲ, ಬಟ್ ಯಾರೋ ಇದಾರೆ ಅಂತ ಹೆದರಿಕೆ. ಇಲ್ಲ ನಾನು ಅಲ್ಲಿ ಹೋಗೋದಿಲ್ಲ, ಆ ರೂಮ್ಗೆ ಹೋಗಲ್ಲ, ಯಾಕೆಂದ್ರೆ ಅಲ್ಲಿ ಯಾರೋ ಇದಾರೆ. ಯಾರು ಇಲ್ಲಮ್ಮ, ನಾನೆಲ್ಲ ನೋಡ್ಕೊಂಡು, ಇಲ್ಲ ಇದಾರೆ. ಇದು ಮನೋರೋಗದ ಲಕ್ಷಣಗಳು. ಅಂದ್ರೆ ಇಲ್ದೇ ಇರೋದನ್ನೆಲ್ಲ ಕಲ್ಪಿಸ್ಕೊಳ್ಳೋದು. ಈಗ ಯಾರೋ ಏನೋ ಹೇಳ್ಬಿಟ್ರು, ಎದುರಿಸ್ಬಿಟ್ಟವ್ರೆ. ಒಂದು ಉದಾಹರಣೆಗೆ, ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರು, ಮೈ ಮೇಲೆ ಯಾರ್ದೋ ದೇವ್ರು ಬಂದಿದೆ ಅಂತ, ದೇವ್ರು ಬಂದವ್ರು ಆಡ್ತಾರಲ್ಲ ಆ ತರ, ನಿನಗೆ ಯಾವ್ದೋ ಆತ್ಮ ಬಂದು ಸೇರ್ಕೊಂಡೈತೆ ಅಂತ ದೇವ್ರು ಹೇಳ್ಬಿಡ್ತು. ಈಗ ಇಲ್ಲಿವರೆಗೂ ಚೆನ್ನಾಗೇ ಇದ್ಲು ಅವಳು, ಯಾವ ಆತ್ಮನೂ ಇಲ್ಲ ಏನಿಲ್ಲ. ಈಗ ಬಂದು ಯಾವಾಗ ಹಿಂಗೆ ಹೇಳ್ಬಿಟ್ನೋ, ಓ ದೇವ್ರು ಬಂದು ಹೇಳ್ಬಿಟ್ಟೈತೆ ನನ್ನ ಮೇಲೆ ಆತ್ಮ ಇದೆ ಅಂತ, ಅವಳು ಆ ಹೇಳಿರೋದಕ್ಕೆ ಪೂರಕ ಅಂತಾರೆ. ಅಂದ್ರೆ ಉರಿಯ ಬೆಂಕಿಗೆ ತುಪ್ಪ ಹಾಕ್ದಂಗೆ. ಈಗ ನಿಜವಾಗ್ಲೂ ಅವಳಿಗೆ ನನ್ನ ಮೈ ಮೇಲೆ ಏನೋ ಇದೆ, ಆತ್ಮ ಇದೆ ಅನ್ಕೊಂಡು ವಿಚಿತ್ರವಾಗಿ ಆಡಕ್ ಶುರು ಮಾಡಿದ್ಲು. ಈ ತರ ಕೇಸ್ಗಳು ನನ್ಗೆ ವಾರಕ್ಕೆ 1-2 ಬಂದೇ ಬರ್ತವೆ. ಏನೂ ಇಲ್ಲ, ಇಲ್ದೇ ಇರೋದನ್ನ ಸೃಷ್ಟಿಸ್ಕೊಳ್ಳೋದು, ಹುಟ್ಟಿಸ್ಕೊಳ್ಳೋದು, ತಂತಾನಾಗಿ ಹುಟ್ಟಿಸ್ಕೊಳ್ಳೋದು. ಈಗ ಆತ್ಮ ಇದೆ ಅಂತ ಮೈ ಮೇಲೆ ಬಂದಿರೋ ದೇವ್ರು ಹೇಳ್ಬಿಟ್ಟೈತೆ. ಈಗ ಇವಳಿಗೆ ಪಾಪ ಏನೂ ಸಮಸ್ಯೆ ಇಲ್ಲ. 1-2-3 ಕೇಸ್ ಹೇಳ್ತೀನಿ. ಹೆಂಡತಿ ಗಂಡ ಸತ್ತು 16 ವರ್ಷ ಆಗಿದೆ, 8 ವರ್ಷ ಆಗಿದೆ. ಅಪ್ಪ ಮಗಳು ಎಲ್ಲೋ ಹೋಗಿದಾರೆ, ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಲು. ಹೆಂಡತಿ, ಅಮ್ಮ ಮತ್ತೆ ಮಗ ಇದ್ದಾನೆ. ಮಗನಿಗೆ ಚೆನ್ನಾಗೇ ನಡೀತಾ ಇದೆ ಸಂಸಾರ, ಸ್ವಲ್ಪ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದೆ. ಎಲ್ಲೋ ಈ ಮಂಗಳೂರು ಕಡೆ ಎಲ್ಲ ಹೋದ್ರೆ ಅಲ್ಲೇನೋ ಅದು ಮೈ ಮೇಲೆ ಬರ್ತದಲ್ಲ, ಅದು ಬಂದ್ಬಿಟ್ಟು ನಿನ್ನ ಮಗಳು ಮತ್ತೆ ನಿನ್ನ ಗಂಡ ಇಬ್ರು ನಿನ್ನ ಮೈ ಮೇಲೆ ಸೇರ್ಕೊಂಬಿಟ್ಟೈತೆ ಅಂತ ಹೇಳ್ಬಿಟ್ಟವ್ರೆ. ಈಕೆಗೆ ನಿಜವಾಗ್ಲೂ ಅವತ್ತಿಂದ ಅಲ್ಲಿವರೆಗೂ ಚೆನ್ನಾಗೇ ಇದ್ಲು. ಇವಾಗ ಮನೇಲೆಲ್ಲ ವಿಚಿತ್ರವಾಗಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮಗ ಬಂದು ನನ್ನ ಹತ್ರ ಕರ್ಕೊಂಬಂದ, ಹಿಂಗಿದೆ ಅಂತ. ಯಾವಾಗ್ಲಿಂದ ಪ್ರಾಬ್ಲಮ್ ಅಂದ್ರೆ ಅವ್ರು ಹೇಳದಾಗ್ಲಿಂದ ಪ್ರಾಬ್ಲಮ್. ಈ ತರ ಸುಮಾರು ಜನ ಸಮಾಜದಲ್ಲಿ ನಾನು ನೋಡೋದಕ್ಕೆ ಬೆಂಕಿ ಹಚ್ಚಿ ಬಿಟ್ಬಿಡ್ತಾರೆ, ಆರ್ಸಲ್ಲ, ಹಚ್ಚಿ ಬಿಟ್ಬಿಡೋದಷ್ಟೇ. ಈ ಒಬ್ರು ಇಬ್ರಲ್ಲ, ಯಾರೋ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾರೋ ನನ್ನಂತವ್ರು ಸುಮಾರು ಜನ ಇರ್ತಾರೆ. ಈ ಪಂಚಾಂಗ ನೋಡೋರು, ಜ್ಯೋತಿಷ್ಯ, ಅದು ಇದು ಏನೋ ಸಣ್ಣ ಪುಟ್ಟ ವಿದ್ಯೆಗಳೆಲ್ಲ ಕಲ್ತ್ಕೊಂಡು ಹೋಗ್ತಾರೆ. ಹೋದ್ರೆ ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತ ಈಗ ಬೆಂಕಿ ಹಚ್ಬಿಟ್ರು. ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಂಬಿಟ್ಟವ್ರೆ. ಇಷ್ಟೇ ಸಾಕು, ಅವ್ರ ಹತ್ರ ನೆಕ್ಸ್ಟ್ ಪ್ರೋಸೆಸ್, ನೆಕ್ಸ್ಟ್ ಸ್ಟೆಪ್ ಏನು ಕೇಳಲ್ಲ. ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಟ್ಟವ್ರೆ ಅಂತ ಪಟಕ್ ಅಂತ ಹೇಳ್ಬಿಡೋದು. ನಾನು ಇಲ್ಲಿ ಬಂದವ್ರು 23 ವರ್ಷದಲ್ಲಿ ಯಾರಾದ್ರೂ ಒಬ್ರನ್ನ ತೋರಿಸ್ಬಿಡಿ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನಾನು ಬಾಯಲ್ಲಿ ಹೇಳ್ತೀನಿ. ನಾನು ಯಾವುದು ಅದನ್ನ ಹೇಳೋದೇ ಇಲ್ಲ. ಅವ್ರು ಹೇಳಿದ್ರು ನೀನ್ ಹೇಳ್ಬೇಡಮ್ಮ, ನಾನು ಹೇಳ್ಬೇಕು ಅದನ್ನ. ನಿನ್ಗೇನ್ ಸಮಸ್ಯೆ ಇದೆ ಹೇಳು, ಪರಿಹಾರ ಕೊಡ್ತೀನಿ. ಇಲ್ಲಿ ಬರೋರಿಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು, ಧೈರ್ಯ ತುಂಬು, ಪ್ರೋತ್ಸಾಹ ಕೊಡು, ಬೆಂಬಲಿಸು, ಉತ್ಸಾಹ ತುಂಬು, ಮೋಟಿವೇಶನ್ ಮಾಡು, ನಾಲೆಡ್ಜ್ ಕೊಡು, ಅವ್ರಿಗೆ ಕ್ಲಾರಿಟಿ ಕೊಡ್ತಾ ಹೋಗು, ಸಮಸ್ಯೆಗಳನ್ನು ಬಗೆಹರಿಸು. ಬೆಂತಟ್ಟು ಹೋಗ್ತಾರೆ, ಅವ್ರು ಮುಂದುವರ್ಕೊಂಡು ಹೋಗ್ತಾರೆ. ಯಾರಿಗೂ ಹೆದರ್ಸ್ಬೇಡ. ಇದನ್ನ ನನ್ನ ಹತ್ರ ಪ್ರತಿಜ್ಞೆ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಬರೋರ್ಗೆ ಯಾರಿಗೂ ಆ ವರ್ಡನ್ನು ಹೇಳೋದೇ ಇಲ್ಲ. ನಿನ್ಗೆ ಯಾಕೆ, ನಿನಗೇನೋ ಸಮಸ್ಯೆ ಇದೆ, ಸೊಲ್ಯೂಷನ್ ಬಂದಿದೆ, ಸೊಲ್ಯೂಷನ್ ಕೊಡ್ತೀನಿ. ಈ ಕಡೆ ನೋಡು, ಆ ಕಡೆ ನೋಡ್ಬೇಡ, ಹಳೆ ಕಡೆ ನೋಡ್ಬೇಡ, ಈ ಕಡೆ ನೋಡು ಅಂತ. ಬಟ್ ಕೆಲವರೆಲ್ಲ ಇದನ್ನ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಈಗ ಅವ್ರಿಗೆ ಬೆಂಕಿ ಹಚ್ಬಿಟ್ಟು ಅವ್ರ ಒಳಗಡೆ ಹೋಗ್ಬಿಟ್ಟು ಈಗ ಅದನ್ನ ಹೊರಗಾಕೋರು ಯಾರು, ಕ್ಲೀನ್ ಮಾಡೋರು ಯಾರು? ಈಗ ಅದೊಂದು ಮಮ್ಮಿ ಉಳುತ್ತರ ಒಳಗಡೆ ಅವ್ರನ್ನ ತಿನ್ಕೊಂಡು ಬರ್ತಾ ಇದೆ. ಬಟ್ ಇದಕ್ಕೆ ಪರಿಹಾರ ಇಲ್ಲ. ಇನ್ನೂ ಯಾರೋ ಅವ್ರು ಬಿಟ್ಟು ಬೇರೆಯವ್ರ ಹತ್ರ ಹೋದ್ರೆ ಅವ್ರು ಇನ್ನೂ ಡಬಲ್ 2 ಆತ್ಮಗಳು ಸೇರ್ಕೊಂಡವೆ ಅಂತಾರೆ. ಈಗ ಇದಕ್ಕೆ ಹೆಂಗೆ, ಇದೆಲ್ಲ ಏನು ಅಂದ್ರೆ ಮನೋರೋಗ. ನಾನ್ ಆನೆಸ್ಟ್ ಆಗಿ ಹೇಳ್ತೀನಿ, ಇಲ್ಲಿ ನನ್ನ ಹತ್ರ ಬರುವಂತವ್ರು ಸಮಸ್ಯೆಗಳಿಗೆ 100ಕ್ಕೆ 90% ಅಷ್ಟು ಸಮಸ್ಯೆಗಳೇ ಇಲ್ಲ. ಸಮಸ್ಯೆಗಳು ಇದೆ ಅಂತ ನಂಬಿಟ್ಟಿದ್ದಾರೆ. ಬಹಳಷ್ಟು ಜನ ಹಾಗೆ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, 10% ನಿಜವಾಗ್ಲೂ ಸೀರಿಯಸ್ ಆಗಿ ಸಮಸ್ಯೆಗಳಿದಾವೆ. ಬಟ್ 90% ಸಮಸ್ಯೆಗಳೇ ಇಲ್ಲ. ಬಟ್ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡಿದ್ದಾರೆ. ನನ್ಗೆ ಯಾರೋ ಮಾಡಿಸ್ಬಿಟ್ಟವ್ರೆ, ನನ್ಗೆ ಯಾರೋ ಅದೇನದು ಮದ್ದು ಹಾಕ್ಬಿಟ್ಟವ್ರೆ, ನನ್ಗೆ ಊಟ ಮಾಡಕ್ ಆಗ್ತಾ ಇಲ್ಲ, ಈ ತರದೆಲ್ಲ ಪ್ರಾಬ್ಲಮ್ಗಳನ್ನ ಹೇಳ್ತಾರೆ. ಒಂದು ಜನರಲ್ ಆಗಿ ಒಂದು ಉದಾಹರಣೆಗೆ ಹೇಳ್ತೀನಿ. ಒಂದು ಫ್ಯಾಮಿಲಿ, ಅವ್ರ ಮನೇಲಿ, ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಏನೋ ಗೊತ್ತಿಲ್ಲ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಪ್ರಾಬ್ಲಮ್, ರಾತ್ರಿ ಹೊತ್ತು ಮಗು ಅಳೋ ಸೌಂಡ್ ಕೇಳಿಸ್ತದೆ. ಆ ಮಗು ಅಳ್ತಾ ಇದೆ. ಇವ್ರೇನ್ ಅನ್ಕೊಂಡ್ರು, ರಾತ್ರಿ 12-12 ಮಗು ಅಳ್ತಾ ಇದೆಯಲ್ಲ ಅಂದ್ಬಿಟ್ಟು ಟಾರ್ಚ್ ಹಾಕೊಂಡು ಹಳ್ಳಿ ಕಡೆ ಎಲ್ಲ ಹಿಂಗೆಲ್ಲ ನೋಡ್ತಾನೆ, ಎಲ್ಲೂ ಕಾಣಿಸೋದಿಲ್ಲ. ಅವ್ನು ಈಚೆ ಬಂದ್ರೆ ಸೈಲೆಂಟ್ ಆಗ್ಬಿಡ್ತಾನೆ. ನಿಜವಾಗ್ಲೂ ಮಗು ಅಳೋ ತರ ಸೌಂಡು. ಅದಾದ್ಮೇಲೆ 4-5 ದಿವಸ ಹಿಂಗೆ ಆಗುತ್ತೆ. ಅವ್ರು ಯಾರೋ ನೆಗೆಟಿವ್ ಎನರ್ಜಿ ಕಂಡುಹಿಡಿಯೋರ್ನ ಕರೀತಾರೆ. ಅವರೆಲ್ಲ ಇಲ್ಲಪ್ಪ ನೆಗೆಟಿವ್ ಎನರ್ಜಿ ಇದೆ, ಏನ್ ಮಾಡ್ಬೇಕು, ಇದಕ್ಕೇನೋ ಒಂದು ದೊಡ್ಡದಾಗಿ ಪೂಜೆ ಮಾಡಿಸಿ ಅಂತ ಹೇಳಿ ಒಂದು 10-15 ಲಕ್ಷ ಖರ್ಚು ಮಾಡಿ ಪೂಜೆ ಮಾಡಿಸ್ತಾರೆ. ಮಾಡಿಸಾದ್ಮೇಲೆ ಇವತ್ತಿಂದ ಎಲ್ಲ ನೆಗೆಟಿವ್ ಹೋಯ್ತು,
ಏನು ವರಿ ಮಾಡ್ಕೊಂಬೇಡಿ ಅಂತ. ಮತ್ತೆ ತಿರ್ಗಾ ಅವತ್ತು ರಾತ್ರಿ ಸೌಂಡ್ ಬರ್ತದೆ. ಅಷ್ಟು ಮಾಡಿಸಿದ್ರು ಸೌಂಡ್ ಬಂತು. ಇವ್ರು ಟಾರ್ಚ್ ಹಾಕಿ ನೋಡ್ತಾರೆ, ಎಲ್ಲೆಲ್ಲೋ ಏನು ಸೌಂಡ್ ಬತ್ತು, ಏನಂತ ಗೊತ್ತಿಲ್ಲ. ಇವ್ರಿಗೆ ಭಯ ಆಗ್ಬಿಡ್ತದೆ. ಓಕೆ, ಇಲ್ಲಿರೋ ಪೂಜಾರಿ ಬೇಡ, ಇನ್ನೊಬ್ರ ಹತ್ರ ಹೋಗ್ತೀರಿ ಅಂತ ಅಂದ್ಬಿಟ್ಟು ಇನ್ನೊಬ್ರ ಹತ್ರ ಹೋಗಿ ಅದಕ್ಕಿಂತ ವಿಶೇಷವಾದ ಪೂಜೆ ಮಾಡಿಸ್ತಾರೆ. 40-50 ಲಕ್ಷ ಖರ್ಚು ಮಾಡಿಸ್ತಾರೆ. ಅದು ಮಾಡಿಸ್ಬಿಟ್ಟು ಅವತ್ತು ರಾತ್ರಿ ಕೂಡ ತಿರ್ಗಾ ಸೌಂಡ್ ಬರ್ತದೆ. ಇದಾದ್ಮೇಲೆ ಏನಕ್ಕೆ ಹಿಂಗೆ ಆಗ್ತಾ ಇದೆ, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಪಾಪ ರಾತ್ರಿ ಯಾರು ನಿದ್ದೆ ಮಾಡೋದಿಲ್ಲ, ಕಣ್ ಬಿಟ್ಕೊಂಡು ಎಲ್ಲ ಅಂದ್ರೆ ಭಯ. ಏನೋ ದೇವಾಭೂತಗಳು ಇರ್ತವೆ. ಹಂಗ ಹಳ್ಳಿ ಕಡೆ ಎಷ್ಟೋ ಕಿಲೋಮೀಟರ್ಗಳಲ್ಲಿ ಒಂದೊಂದು ಮನೆ ಇರ್ತವೆ. ಸ್ವಲ್ಪ ಜಮೀನ್ದಾರ ಇಂಡಿವಿಜುವಲ್ ಕಟ್ಕೊಂಡು ಒಂದು 40-50 ಎಕರೆ ಒಳಗಡೆ. ಆಮೇಲೆ ಒಂದ್ ದಿವಸ ಕೆಲ್ಸದವ್ನು ಬಂದ್ಬಿಟ್ಟು ರಾತ್ರಿ ಕೆಲ್ಸದವ್ರು ಬೆಳಿಗ್ಗೆ ಬರ್ತಾರೆ, ರಾತ್ರಿ ಹೋಗ್ಬಿಡ್ತಾರೆ. ಆಮೇಲೆ ರಾತ್ರಿ ಬಂದವನೆ, ಅದು ಬೀಗ ಹಾಕಿರ್ತಾರ, ಬೆಲ್ ಹೊಡೆದ, ಇವ್ರು ತೆಗ್ದಿಲ್ಲ, ದಾಟ್ಕೊಂಬಂದ್ಬಿಟ್ಟವನೆ. ಇವ್ರಿಗೆ ಏನಂದ್ರೆ ಅವ್ನ್ ತಟ್ತಾ ಇರೋದು ಕರಿತಾವನೆ, ಇವ್ರಿಗೆ ದೆವ್ವಾಭೂತ ಅಂತ ಅನ್ಕೊಂಡವ್ರೆ. ಕೊನೆಗೆ ಈಚೆ ಬರೋಕ್ಕೂ ಭಯ, ಬಂದ್ಬಿಟ್ಟು ಅಣ ಅಣ ಅಂತ ಕರಿತಾವ್ರು. ಅವ್ರು ಇನ್ನೂ ಭಯ ಬೀಳ್ತಾವ್ರೆ. ಕಿಟಕಿ ತೆಗೆದು ನೋಡಿದ್ರೆ ನಾನಣ್ಣ ಅಂತ. ಯಾಕೆ ಬಂದೆ ಅಂತ, ನನ್ನ ಮೊಬೈಲ್ ಮೇಲ್ ಬಿಟ್ಬಿಟ್ಟಿದೀನಿ ಅಂತ. ಆ ಮೊಬೈಲಿಂದ ಬರ್ತಾ ಇರೋದು ಅಳೋ ಸೌಂಡು. ಅವನು ಅಡಕೆ ಮರದಿಂದ ಕಿತ್ತಬೇಕಾದ್ರೆ ಅಲ್ಲೆಲ್ಲೋ ಇಟ್ಬಿಟ್ಟವನು. ಕಾಲ್ ಮಾಡಿದಾಗೆಲ್ಲ ಸೌಂಡ್ ಬರ್ತದೆ. ಈಗ ನೀವ್ ಹೇಳಿ ಯಾವ್ದು ಸತ್ಯ ನೋಡಿ. ಸತ್ಯನೇ ಅಲ್ಲಿ ಸತ್ಯ ಇರೋದೇ ಬೇರೆ, ತಿಳ್ಕೊಂಡಿರೋದ್ ಬೇರೆ. ಈಗ ಹೇಳದ್ನಲ್ಲ, ಇದು 90% ಸಮಸ್ಯೆನೇ ಅಲ್ಲ. ಇದು ಅವನು ಬಿಟ್ಟೋದವನು ಹೊಡಿಬೇಕೀಗ. ಹೊಡೆದವನು ಏನೇನೆಲ್ಲ 50 ಲಕ್ಷ ಖರ್ಚಾಗೋಯ್ತಲ್ಲ ನಂದು. ಇದೇ ತರನೇ ನಾನು ಹೇಳ್ತಾರದ್ ಕತೆಗೆ ಹಾಸ್ಯಮಯವಾಗಿ ಹೇಳ್ತಾ ಇದ್ದೀನಿ. ಬಟ್ ಸಮಾಜದಲ್ಲಿ 100% ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಮಸ್ಯೆಗಳೇ ಇಲ್ಲ, ಬಟ್ ಇದೆ ಅಂತ ತಿಳ್ಕೊಂಡಿದ್ದಾರೆ. ಇದೆಲ್ಲ ಮಾಡಿ 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 ಒಂದಲ್ಲ ಎರಡಲ್ಲ ಬೇಜಾನ್ ಜನ ಈ ತರ ಭ್ರಮೆಗೆ ಒಳಪಟ್ಟಿದ್ದಾರೆ, ಭ್ರಮೆಲ್ ಬದುಕ್ತಾವ್ರೆ. ಒಂದು ಮಗುಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. 90+ ತೆಗಿಯೋಂಥ ಸ್ಟೂಡೆಂಟು 6th, 7th, 8th 90+. ಸಾರಿ 7th ಅಲ್ಲಿ, 8th ಅಲ್ಲಿ ಬಂದು ಕಡಿಮೆ ಆಗೋಯ್ತು ಅವಳದು. 60+ ತೆಗೆದವಳೆ. ಮನೇಲೆಲ್ಲ ಆಶ್ಚರ್ಯ ಆಗುತ್ತೆ, ಏನೋ ಆಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ. ಹೊಡೆದು ಏನೋ ಮಾಡೋರು ಸ್ವಲ್ಪ ಮಂಕ್ ಆಗ್ಬಿಟ್ಲು. ಮಂಕ್ ಆಗಿರೋದಕ್ಕೆ ಕಾರಣ ಗೊತ್ತಿಲ್ಲ. ಇವರೆಲ್ಲ ನೋಡಿದ್ರೆ ಹಂಗೆ ಯಾರ ಹತ್ರನೋ ಈ ಪ್ರೊಫೆಷನಲ್ ಹತ್ರ ಹೋಗಲ್ಲ ಯಾರು. ಫಸ್ಟ್ ಹೋಗೋದು ಈ ಕವಡೆ ಹಾಕೋರು, ಏನೋ ಅಂಜನ ನೋಡೋರು, ಇಂಥವ್ರ ಹತ್ರ ಎಲ್ಲ ಹುಡ್ಕೊಂಡು ಹೋಗೋರು. ಇಲ್ಲ, ನಿಮ್ಮ ಮಗು ಮೇಲೆ ನೆಗೆಟಿವ್ ಇದೆ, ಅದಕ್ಕೋಸ್ಕರ ಈ ಥರ ಆಗ್ತಾ ಇದ್ದಾಳೆ, ಏನೋ ಒಂದು ಪರಿಹಾರ ಹೇಳ್ತಾರೆ ಇಂಥ ಪೂಜೆ ಮಾಡಿಸಿ ಹಂಗೆ. ಪಾಪ ಇವರು ಮಾಡಿಸಿದ್ರು. ಅದು 1 ತಿಂಗಳ 3-4 ತಿಂಗಳಾಯ್ತು, ಏನು ರಿಸಲ್ಟ್ ಸಿಗಲಿಲ್ಲ. ಅಲ್ಲೆಲ್ಲ ಉಕ್ಕಡ್ ಗಾತ್ರಿ ಅಂತ ಇತ್ತಲ್ಲ, ಉಕ್ಕಡ್ ಗಾತ್ರಿ ತಗೊಂಡೋಗಿ ಅಲ್ಲಿ ಬೇವಿನ ಸೊಪ್ಪು ಇದರಲ್ಲೆಲ್ಲ ಒಡ್ಸಿದ್ರು. ನಿಂಬೆಹಣ್ಣಿಗೆ ಮಾಡಿ ಅದೇನೋ ತಡೆ ಒಡಿಸ್ತಾರೆ, ತಡೆ ಎಲ್ಲ ಒಡ್ಸಿದ್ರು. ಎಲ್ಲ ಒಡ್ಸಾದ್ಮೇಲೆ ಅವಳು ಇನ್ನೂ ಮಂಕಾಗ್ಬಿಟ್ಲು, ಮುಂಚೆಗಿಂತ ಮಂಕಾಗ್ಬಿಟ್ಲು. ಅರ್ಧ ವಾರ್ಷಿಕ ಪರೀಕ್ಷೆ ಬಂತಲ್ಲ, ಅದ್ರಲ್ಲಿ 52 ತೆಗೆದವಳೆ. ಅವ್ರ ಅಪ್ಪ ಅಮ್ಮಂಗೇನೋ ಕೋಪ. ಕೊನೆಗೆ ಸೈಕ್ಯಾಟ್ರಿಸ್ಟ್ ನಿಮಾನ್ಸಲ್ಲಿ ಹೋಗಿ ಸೈಕ್ಯಾಟ್ರಿಸ್ಟ್ನು ಭೇಟಿ ಮಾಡಿ ಇದನ್ನ ಮಾಡಿದ್ರು. ಈಗ ಅವಳಿಗೆ ಇನ್ನೂ ಕನ್ಫರ್ಮ್ ಆಗೋಯ್ತು, ನನಗೇನೋ ಮನೋರೋಗ ಬಂದ್ಬಿಟ್ಟೈತೆ, ಅದಕ್ಕೆ ಹಿಂಗೆಲ್ಲ ಮಾಡ್ತಾವ್ರೆ ಅಂತ. ತಿಂತಾ ಇರ್ಲಿಲ್ಲ, ನಿದ್ದೆ ಮಾಡ್ತಾ ಇರ್ಲಿಲ್ಲ ಕರೆಕ್ಟಾಗಿ, ಹಿಂಗೆಲ್ಲ ಮಾಡ್ತಾ ಇದ್ರು. ಕೊನೆಗೆ ಯಾರೋ ನನ್ನ ಹತ್ರ ಅವ್ರ ಫ್ರೆಂಡ್ ಹೇಳಿದ್ರಂತೆ, ಕರ್ಕೊಂಬಂದು ಮಗುಗೆಲ್ಲ ಕೇಳಿದೆ ಏನಿರ್ತ ಅಂತ. ಮಗು ಕೇಳಿದ್ರೆ ಮಗುಗೆ ಏನಾಗಿದೆ, ಇವಳಿಗೆ ಏನಕ್ಕೆ ಮಂಕಾಗಿದ್ದಾರೆ ಅಂದ್ರೆ, ಇವಳು ಆಲ್ರೆಡಿ 6th ಸ್ಟ್ಯಾಂಡರ್ಡ್ ಅಲ್ಲಿ ಮೆಚೂರ್ಡ್ ಆಗ್ಬಿಟ್ಟಿದ್ದಾಳೆ. ಸ್ಕೂಲಿಂದ ಯಾರೋ ಹುಡುಗ ಪ್ರಪೋಸ್ ಮಾಡಿದ್ದಾನೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಇವಳ ಕೈಯಲ್ಲಿ. ಅಂದ್ರೆ ಬೇಕಾ ಬೇಡವಾ ಏನು ಅಂತ. ನಾನು ವಾಮಿಟ್ ಮಾಡಿಸೋದ್ರಲ್ಲಿ ಕಿಂಗ್ ನಾನು. ಯಾರ್ಯಾರು ಎಲ್ಲೂ ಬಾಯಿ ಬಿಡಲ್ಲ, ನನ್ನ ಹತ್ರ ಬಾಯಿ ಬಿಡ್ತಾರೆ. ಬಿಡ್ಲಿಲ್ಲ ಅಂದ್ರೆ ಬಿಡಿಸ್ಕೊತೀನಿ. ಈ ವಾಮಿಟ್ ಮಾಡಕ್ಕೆ ಅರ್ಶನ ಬೆಣ್ಣೆ ಹಾಕ್ಬಿಟ್ಟು ನಾಲ್ಗೆ ಹಾಕ್ತಿಕ್ಕಿದ್ರೆ ಬಂದ್ಬಿಡ್ತದಿಲ್ಲ. ಆ ತರ ವಿದ್ಯೆಗಳು ಕಲ್ತಿರೋದ್ರಿಂದ ನಾನು ಖಂಡಿತವಾಗ್ಲೂ ಬಾಯಿ ಬಿಡಿಸ್ಕೊತೀನಿ. ಎಲ್ಲ ಬಾಯಿ ಬಿಡಿಸ್ಕೊಂಡೆ, ಎಲ್ಲ ಕ್ಲೋಸ್ ಆಗಿ ಮಾತಾಡ್ಕೊಂಡು ಹೇಳಿದ್ಮೇಲೆ ನಾನು ಆ ಸಮಸ್ಯೆಗೆ, ನೋಡಮ್ಮ ನಿನ್ಗೆ ಇಷ್ಟ ಇದ್ರೆ ಹ್ಞೂ ಅಂತೇಳು, ಇಲ್ಲಾಂದ್ರೆ ಇಲ್ಲ ಅಂತೇಳು ಅಷ್ಟೇ. ಡೂ ಆರ್ ಡೈ ಅಷ್ಟೇ. ಇನ್ನೊಂದು ನಿನಗೆ ಇನ್ನು ನಾವು ಈಗ 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾ ಇದ್ರಿ, ಇವಾಗೆಲ್ಲ ನಮಗ್ ಬೇಡ. ಮುಂದೆ ನಂದು ಓದಾದ್ಮೇಲೆ 25 ವರ್ಷಕ್ಕೆ ಬಾ, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು, ನೇರವಾಗಿ ಮದುವೆ ಆಗ್ತೀನಿ ಅಂತ ಹೇಳು. ಅದಕ್ಕೆ ಭಯ ಪಡೋ ಅಂಥದ್ದು ಏನಿದೆ? ಅವ್ನು ಬಂದು ಕೇಳ್ದ, ಇಲ್ಲ ನಿಮ್ಮ ಅಪ್ಪಂಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀಯ, ಯಾಕೆ ಮಾಡ್ಲಿಲ್ಲ? ಇಲ್ಲ ಮಾಡಿದ್ರೆ ಏನಂತಾರೋ ಏನೋ. ಅವ್ರ ಮನೇಲಿ ಕೆಲವರು ಸಂಸ್ಕಾರವಂತರು ಕಲ್ಸ್ಬಿಟ್ಟಿರ್ತಾರೆ. ನನಗಿದೆಲ್ಲ ನೋಡಿ ನನ್ನ ಮಗಳಿಗೆ ಈ ಮೆಚೂರ್ಡ್ ಆದ್ಲಲ್ಲ, ಅವಾಗಲೇ ಹೇಳ್ಕೊಟ್ಬಿಟ್ಟಿದೆ. ನನ್ನ ಮಗಳು 17 ಜನ ನನ್ನ ಮಗಳಿಗೆ ಪ್ರಪೋಸ್ ಮಾಡೋರೆ, ನನ್ನ ಹತ್ರ ಬಂದು ತೋರ್ಸೋಳು ಪಾಪ ನೋಡಿ ಅಂತ. ಅಂದ್ರೆ ನಾನು ಅಷ್ಟು ಫ್ರೀಡಮ್ ಕೊಟ್ಟಿದ್ದೀನಿ ಅವ್ರಿಗೆ. ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ.
ನೀನ್ ಹಂಗ್ ಮಾಡ್ತೀಯ ಹಿಂಗ್ ಮಾಡ್ತೀಯ ಅಂತ. ನಾನ್ ಹಂಗಿಲ್ಲ, ನನ್ಗೆ ಪಾಪ ಏನ್ ಮಾಡ್ಲಿ ಅಂತ ಕೇಳ್ತಾನೆ. ಅಂದ್ರೆ ಏನಕ್ಕೆ ತೋರಿಸ್ತಾಳೆ ಅಂದ್ರೆ ನನ್ನ ಕಡೆಯಿಂದ ಯಾವುದೇ ರೀತಿಯ ಒಳಗೆ ಬೈಗಳಾಗ್ಲಿ ಹೊಡ್ತ ಆಗ್ಲಿ ಮಾಡೋದಿಲ್ಲ, ಎಲ್ಲವನ್ನು ಹೇಳ್ಕೊಡ್ತೀನಿ. ಇದೆಲ್ಲ ಬೇಡ ಮಗನೇ, ಈಗ ಓದ್ತಾ ಇದೆಯಾ, ಮಕ್ಳಿಗೆ ಓದೋ ಕೆಲಸ ಮಾಡ್ಬಿಟ್ರೆ ನೆಕ್ಸ್ಟ್ ಆಮೇಲೆ ಹೆಂಗೋ ಮಾಡ್ಕೊಳ್ತಾರೆ, ಹಂಗಾಗಿರೋದ್ರಿಂದ ಓದ್ ಮುಗಿಸ್ಬಿಡು ಅಂತ. ಸೊ ಮಗಳಿಗೆ ಎಲ್ಲ ಕ್ಲೀನಾಗಿ ಹೇಳ್ಕೊಟ್ಬಿಟ್ಟು ಇದನ್ನ ಮಾಡಿದೆ. ಅಂದ್ರೆ ಅಷ್ಟು ಫ್ರೀಡಮ್ ಕೊಟ್ಟಿಲ್ಲ ಅವ್ರನ್ನ ಇಲ್ಲಿ. ಅದಕ್ಕೆ ಪಾಪ ಅವಳು ಒಂಚೂರು ಮುಜುಗರ ಪಟ್ಕೊಂಡಿದ್ಲು. ನಾನು ಹೇಳ ಅಪ್ಪ ಅಮ್ಮನ ಹತ್ರ, ಅಯ್ಯೋ ಬೇಡ ಪ್ಲೀಸ್ ಬೇಡ ಸರ್ ಅಂತ. ಅದು ಭಯ. ಭಯ ಅದಕ್ಕೆ ಬಿಟ್ಬಿಡ್ತೀನ, ಏನ್ ಮಾಡ್ಕೊಂಬೇಡ, ನೀನ್ ನನಗೆ ಮಗಳ ಸಮಾನ, ನೀನು ಮಗಳೇನು. ಸೊ ಅವಳಿಗೆ ಸಮಾಧಾನ ಮಾಡಿ ಎಲ್ಲ ಮಾಡಿ ಅವ್ರ ಅಪ್ಪ ಅಮ್ಮನಿಗೆ ಇದನ್ನ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ್. ಬಟ್ ಹೇಳಂಗಿಲ್ಲ, ಮಗುಗೆ ಬೇರೆ ಪ್ರಾಮಿಸ್ ಮಾಡಿದ್ದೀನಿ. ಅವ್ರ ಅಪ್ಪ ಅಮ್ಮಂಗೆ ಹೇಳೋ ರೀತಿಲಿ, ನೋಡಮ್ಮ ಯಾವ ಮೈ ಮೇಲೆ ಯಾವ ದೆವ್ವನೂ ಇಲ್ಲ, ಯಾವ ದೇವರು ಇಲ್ಲ, ನೀವೆಲ್ಲೂ ಹೋಗ್ಲೂಬೇಡಿ, ದಯವಿಟ್ಟು ಪೂಜೆ ಪುನಸ್ಕಾರ ಇವೆಲ್ಲ ಮಾಡಬೇಡಿ, ಆ ಮಗುಗೆ ಓದೋದಕ್ಕೆ ಕಾನ್ಸಂಟ್ರೇಷನ್ ಮಾಡಿ, ಒಂಚೂರು ಹೊರಗಡೆ ಅವಳನ್ನ ಬಿಟ್ಬಿಟ್ಟು ಬನ್ನಿ, ಕರ್ಕೊಂಡು ಬನ್ನಿ, ಏನೇನು ನಡೀತಾ ಇದೆ ಎಲ್ಲ ಮಾತಾಡಿಸಿ, ಏನು ಅಂತಂದು ಏನಾಗಿದೆ ಏನಿಲ್ಲ, ಅವಳಿಗೆ ಮೆಡಿಟೇಷನ್ ಹೇಳ್ಕೊಟ್ಟಿದ್ದು ಸರ್ ಹೋಗ್ತಾಳೆ ಅಂತ ಮೆಡಿಟೇಷನ್ ಹೇಳ್ಕೊಟ್ಟೆ ಸರೋದ್ರು. ಇನ್ನು ನನ್ನ ಹತ್ರ ಬರೋಕ್ಕಿಂತ ಮುಂಚೆ ಸುಮಾರು 11 ಕಡೆ ಹೋಗಿದ್ದಾರೆ. ಎಲ್ಲೂ ಇದಕ್ಕೆ ಉತ್ತರ ಸಿಕ್ಲಿಲ್ಲ, ಸಿಗೋದು ಇಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಕಲ್ತಿರೋ ವಿದ್ಯೆಗಳನ್ನ ಉಪಯೋಗಿಸ್ತೇನೆ ಕೇವಲ ಪರಮಸತ್ಯಗಳಂದ್ರೆ ನೈಜವಾಗಿ ಪ್ರಾಕೃತಿಕವಾಗಿರುವಂತ ಕೌನ್ಸಿಲಿಂಗ್ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ಈ ತರದ್ದು ಒಂದು 30 to 40% ಕೇಸ್ಗಳು ಬರ್ತವೆ ತಿಂಗಳಿಗೆ. ಏನೂ ಇರಲ್ಲ, ನಾನು ಯಾವ ವಿದ್ಯೆಗಳನ್ನು ಉಪಯೋಗಿಸೋದಿಲ್ಲ, ಓನ್ಲಿ ಕೌನ್ಸಿಲಿಂಗ್. ಅದು ನೈಜತೆ ಏನು ಸಹಜತೆ ಏನು ಅದನ್ನ ತಿಳ್ಕೊಂಡು ಅದನ್ನ ಮಾಡಿದ್ರೆ ಸಾಕು. ಇಷ್ಟು ಬಿಟ್ಬಿಟ್ಟು ಬೇರೆ ಏನು ಪ್ರಯೋಜನ ಇಲ್ಲ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಇದಕ್ಕೆ ಒಂದು ಯಾರೋ ಒಬ್ರು ಗಾಡಿ ತಗೊಂಡವ್ರು, ಹೊಸ ಗಾಡಿ, ವಾರಕ್ಕೊಂದೊಂದ್ಸಲ ಪಂಚರ್ ಆಗುತ್ತೆ. ಇವ್ರಿಗೆ ಯಾಕೆ ವಾರಕ್ಕೊಂದ್ಸಲ ಪಂಚರ್ ಆಗುತ್ತೆ ಅಂತ, ಪಂಚರ್ ಶಾಪ್ ಆದ್ರೆ ಪಕ್ಕದಲ್ಲಿ ಹೋಗಯ್ಯ, ಪಂಚರ್ ಹಾಕ್ಸು, ಮೆಕ್ಯಾನಿಕ್ ಹತ್ರ ಹೋಗು, ಟೈರ್ ಚೇಂಜ್ ಮಾಡಿಸು, ಟ್ಯೂಬ್ಲೆಸ್ ಹಾಕು. ಇದನ್ನ ಬಿಟ್ಬಿಟ್ಟು ಯಾರೋ ಪೂಜಾರಿ ಹತ್ರ ಹೋಗೋನೆ, ನನ್ಗೆ ಹಿಂಗ ಆಗ್ತಾ ಇದೆ ಅಂತ. ಅವನೇನ್ ಮಾಡ್ದ, ಇಲ್ಲಪ್ಪ ನಿಮ್ದು ಏನೋ ನೆಗೆಟಿವ್ ಎನರ್ಜಿ ಇದೆ ಮನೇಲಿ, ಅದಕ್ಕೋಸ್ಕರ ಈ ತರ ಪಂಚರ್ ಆಗ್ತಾ ಇದೆ, ಒಂದು ಕೆಲಸ ಮಾಡು, ನಿನಗೆ ನಾನು ಕೆಲವೊಂದು ಹೋಮವನ್ನ ಹೇಳ್ತೀನಿ, ನನಗೆ ಮಾಡಿಸು ಅಂತ ದೇವಸ್ಥಾನದಲ್ಲೂ ಮಾಡಿಸ್ತಾ, ಮನೆಯಲ್ಲೂ ಮಾಡಿಸ್ತಾ, ಎಲ್ಲ ಮಾಡಿಸಿದ್ಮೇಲೂ ಪಂಚರ್ ಆಗ್ತಾ ಇದೆ. ಮುಂಚೆ ವಾರಕ್ಕೆ ಆಗ್ತಾ ಇದೆ, ಈಗ 10 ದಿವಸಕ್ಕೆ ಒಂದೊಂದ್ಸಲ ಆಗ್ತಾ ಇದೆ. ಓ ಇದೇನೋ ಬೇರೆ ಇರಬೇಕು ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ಬೇರೆಯವ್ರ ಹತ್ರ ಹೋದ್ರು, ಅವ್ರು ಏನೋ ಹೇಳಿ ಕಳ್ಸಿದ್ರು, ಏನೋ ನೆಗೆಟಿವ್ ಎನರ್ಜಿ ಸುತ್ತಾ ಇದೆ, ಅದಕ್ಕೇನೋ ಹೆಸರು ಹೇಳಿದ್ರು ಮರ್ತೋಯ್ತು, ಆ ಥರದ್ದು ಸುತ್ತಾ ಇದೆ, ಅದಕ್ಕೋಸ್ಕರ ನಿಮ್ಗೆ ಹಿಂಗಾಗ್ತಾ ಇದೆ. ಈಗ ನಿಮಗೆ ಬರೀ ಪಂಚರ್ ಆಗ್ತಾ ಇದೆ, ನಾಳೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ನಿಜವಾಗ್ಲೂ ಆಕ್ಸಿಡೆಂಟ್ ಆಗೋಯ್ತು. ಇಲ್ಲಿ ಬಂದ್ರು. ಬಂದಾದ್ಮೇಲೆ ಅವನ ಇರೋ ಏರಿಯಾ ಒಂದು ಸ್ವಲ್ಪ ಸ್ಲಮ್ ತರ ಏರಿಯಾ, ಅಲ್ಲಿಂದ ಅವನು ಹೋಗ್ಬೇಕಾದ್ರೆ ಅಲ್ಲೊಂದು ಪಂಚರ್ ಶಾಪ್ ಇದೆ. ಸುಮಾರು ಜನ ಪಂಚರ್ ಹಾಕೋರೆ ಬಂದಿದ್ದಾರೆ. ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಮುಳ್ಳು ತೆಗೆದು ಮಳೆ ತೆಗೆದು ಎಸ್ಬಿಡ್ತಾರೆ. ಅದು ಎಸ್ತಿದ ತಕ್ಷಣನೇ ಅವ್ರು ಹಂಗ ಹತ್ತಿಸ್ಕೊಂಡು ಹೋಗ್ತಾರೆ, ಪಂಚರ್ ಆಗ್ತದೆ. ಇದು ಹೈವೇಗಳಲ್ಲಿ ನೋಡಿದೀನಿ, ಸುಮಾರು ಜನ ನಡೀತದೆ. ಇಷ್ಟೇ ವಿಚಾರ ಹೊರ್ತು ಯಾರು ಅವನಿಗೆ ನೆಗೆಟಿವ್ ಎನರ್ಜಿ ಇಲ್ಲ, ಯಾರು ಏನು ಮಾಟ ಮಂತ್ರ ಮಾಡಿಸಿಲ್ಲ, ಏನೂ ಇಲ್ಲ. ಇಷ್ಟೇ. ನಾನು ಅದಕ್ಕೆ ಏನ್ ಮಾಡಿದೀನಿ ಗೊತ್ತಾ, ಇವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ನಂಬಲ್ಲ. ಇದು ವೈಜ್ಞಾನಿಕವಾದ ಚಿಂತನೆ ಅಂತ ಕರೀತಾರೆ. ಅಂದ್ರೆ ಪ್ರಜ್ಞೆ ಇರುವಂತವ್ರು ಮಾಡೋ ವಿಚಾರವನ್ನು